ರಿವ್ಯೂ ಹೇಳ್ಬೇಕು ಅಂತ ಹೇಳಿದ್ರೆ ನೀವ್ ಯಾರಾದ್ರೂ ಕೊಟ್ಟಿರೋ ದೇವಸ್ಥಾನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬರಕ್ ಹೋಗ್ಬೇಡಿ. ಪ್ರಾಪರ್ ಆಗಿ ಒಂದು ಗೈಡ್ ಇಲ್ಲ, ಒಂದು ಕ್ಯೂ ಮ್ಯಾನೇಜರ್ ಇಲ್ಲ, ಏನೂ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ದೌರ್ಜನ್ಯ ಮಾಡ್ತಿದ್ದಾರೆ, ನೂಕು ರಂಪಾಟ ಯಾವ ತರ. ನಮಸ್ಕಾರ ಎಲ್ಲರಿಗೂ. ಕೊಟ್ಟಿಯೂರಿನ ಶಿವ ದೇವಸ್ಥಾನದಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ನಾವು ಸಾಮಾಜಿಕ ಜಾಲತಾಣದಲ್ಲಿ ಬೊಬ್ಬೆ ಹಾಕುವ ಮೊದಲು ಕೆಲವೊಂದು ವಿಷಯ ನಮ್ಮ ಅರಿವಿಗೆ ಬರಬೇಕು. ಈ ಶಿವ ದೇವಾಲಯ ಅನ್ನುವಂಥದ್ದು ಸ್ಥಳೀಯ ಕುಟುಂಬಗಳು ಆರಾಧಿಸಿಕೊಂಡು ಬಂದಿರುವ ಒಂದು ದೈವಿಕ ತಾಣ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಮೊದಲು 200ರಿಂದ 250 ಜನ ಸೇರ್ತಾ ಇದ್ದ ಜಾಗಕ್ಕೆ ಕೊರಳಲ್ಲಿ ಭಸ್ಮ ರುದ್ರಾಕ್ಷ ಮಾಲವ ಧರಿಸಿದ ಪರಮ ವೈಷ್ಣವನು ನೀನು ಆ ರೀಲ್ ಸಾಂಗ್ ಅನ್ನು ಕೇಳಿಕೊಂಡು 2.5 ಲಕ್ಷ ಜನ ಹೋದ್ರೆ ಅಲ್ಲಿ ವ್ಯವಸ್ಥೆ ಮಾಡುವುದಾದ್ರೆ ಹೇಗೆ? ನೆಂಟರ ಮನೆಗೆ ಹೋಗಿ ಅವ್ರ ಬಚ್ಚಲ ಮನೆಯಲ್ಲಿ ನಿಮ್ಮ ಒಳ ಉಡುಪುಗಳನ್ನು ತೆಗೆದಿಟ್ಟು ಸ್ನಾನ ಮಾಡಿ ಬಂದು ಆ ಒಳ ಉಡುಪನ್ನು ಅಲ್ಲೇ ಬಿಟ್ಟು ಬಂದರೆ ನಿಮ್ಮ ನೆಂಟರೇ ಹೇಳ್ತಾರೆ, ತೂ ಯಾವ ಸೀಮೆ ಜನ ನೀನು ಅಂತ. ಅಂಥದ್ರಲ್ಲಿ ನೀವು ಅಂತಹ ದೈವಿಕ ನೆಲೆಗೆ ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಲ್ಲೇ ನಿಮ್ಮ ಒಳ ಉಡುಪುಗಳನ್ನು ಬಿಟ್ಟು ಬಂದರೆ ಕೇರಳದವರು ಬೈದೆ ನಿಮಗೆ ಜೋರು ಮಾಡದೆ ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನದ ಪರಮಾವಧಿ ಅಲ್ವೇ? ನೀವೇನೇ ಹೇಳ್ತೀರಿ?